ಹಾಯ್ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದೀವಿ. ಇವತ್ತು ಮಂಜಣ್ಣ ಅವರ ಮಗಳು ಶಾಸ್ತ್ರ ಅರ್ಶನ ಶಾಸ್ತ್ರ ಮಂಜುನಾಥ್ ಮತ್ತೆ ಶ್ರುತಿ ಸಿಸ್ಟರ್ ಅವ್ರ ಮಗಳದು ಫಂಕ್ಷನ್ ಇದೆ, ಹಾಫ್ ಸ್ಯಾರಿ ಫಂಕ್ಷನ್, ಅದಕ್ಕೆ ಬಂದಿದ್ದೀವಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ನೆನ್ನೆ ಸಂಡೇ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ದೆ. ಏನು ಫಂಕ್ಷನು ಏನು ಅಂತ ವ್ಲಾಗಲ್ಲಿ ಹೇಳ್ತೀನಿ ಬನ್ನಿ. ಶ್ರುತಿ ಮಂಜುನಾಥ್ ಕೇರ್ಪೇಟೆ ಇವರು ಅವ್ರ ಮಗಳದ್ದು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು, ಅದಕ್ಕೆ ನನ್ನ ಇನ್ವೈಟ್ ಮಾಡಿದ್ರು. ಉತ್ರಳ್ಳಿಗೆ ಅಲ್ಲಿ ಹೋಗಿದ್ದೆ. ಸ್ಟಾರ್ಟಿಂಗೇ ಇದು ಮೀ ಸಿಸ್ಟರು ಮತ್ತು ಮಂಡ್ಯ ರವಿ ಅಣ್ಣ ಸಿಕ್ಕಿದ್ರು. ರಶ್ಮಿ ಅವರೆಲ್ಲ ಟಿಕ್ಟಾಕಲ್ಲೇ ತುಂಬ ಎಲ್ಲರೂ ಫೇಮಸ್ ಆಗಿದ್ದರು. ಮಂಡ್ಯ ರವಿ ಅವರು ಎಲ್ಲ ನಿಮ್ಗೆ ಗೊತ್ತಿರೋರೇನೆ. ನೋಡಿ ಫಂಕ್ಷನ್ನು ಈ ಥರ ಅರೇಂಜ್ ಮಾಡಿದರು. ಬ್ಯೂಟಿಫುಲ್ ಆಗಿದೆ ಮಾತ್ರ ಇದಂತೂ. ಅಟ್ಮಾಸ್ಫಿಯರು ಹೊಸ್ಕೆಗೆ ಸಕ್ಕತ್ತಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು ನನಗೆ. ಮತ್ತು ಅಲ್ಲಿ ನಮ್ಮ ರಿಲೇಷನ್ನೇ ಆಗಬೇಕು ಇವರು, ಸಂಧ್ಯಾ ಅಕ್ಕ ಮತ್ತು ಶ್ರೀನಿವಾಸಣ್ಣ. ತುಂಬ ಜನ ಗೊತ್ತಿರೋರೇ ಸಿಕ್ಕಿದ್ರು. ಹಿಂದೆ ಇದ್ದಿದ್ದವ್ರ ಮಗ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಸೋಷಿಯಲ್ ಮೀಡಿಯಾದವ್ರಿಗೇ ಇನ್ವೈಟ್ ಮಾಡಿದರು, ಜಾಸ್ತಿ ಜನ ಬಂದಿದ್ದರು. ತುಂಬ ಚೆನ್ನಾಗಿತ್ತು, ಎಲ್ಲರೂ ಸಿಕ್ಕಿದ್ದು. ಒಂಥರ ಸೋಷಿಯಲ್ ಮೀಡಿಯಾ ಇನ್ಸ್ಟಾ ಯೂಸರ್ಸೇ ಜಾಸ್ತಿ ಇದ್ದರು. ಒಂಥರ ಸೋಷಿಯಲ್ ಮೀಡಿಯಾದೇ ಸಮಾಗಮ ಅಂತಲೇ ಹೇಳ್ಬೋದು. ನೋಡಿ ಇವರೆಲ್ಲ ನೀವು ನೋಡ್ದಂಗೆ ತುಂಬ ಜನ ಇದ್ದಾರೆ ನೋಡಿ, ಎಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರೆ ಇವರೆಲ್ಲ. ಪವಿಗೊಂಬೆ ಇವರು ನೋಡಿ, ಸಾನ್ವಿ ಗೌಡ ಅಂದ್ಬಿಟ್ಟು ತುಂಬ ಜನ ಇದ್ದಾರೆ. ಹೋಗ್ತಾ ಹೋಗ್ತಾ ನಿಮಗೆ ಹೇಳ್ತೀನಿ ಬನ್ನಿ ಯಾರ್ಯಾರು ಸಿಕ್ಕಿದ್ರು ಅಂತ. ಸಂಧ್ಯಾ ಅಕ್ಕ ಅವ್ರ ಫ್ಯಾಮಿಲಿ, ಇವರು ಶ್ವೇತಾ ಸಿಸ್ಟರು, ಮತ್ತು ಆ ಕಡೆ ಇರೋದು ದೇವರಾಜ್ ಅವರು, ಇವರು ರವಿ ನಟನ್ ಅವರು. ಇವರೆಲ್ಲ ನನಗೆ ಚಿಂಗಾರಿನಲ್ಲಿ ತುಂಬ ಫ್ರೆಂಡ್ ಆದವರು ಇವರೆಲ್ಲ ಹೇಳಬೇಕಂದ್ರೆ. ಶ್ವೇತಾ ಸಿಸ್ಟರು, ದೇವರಾಜ್ ಸರು, ನಮ್ಮ ರವಿ ನಟನ ಅವರು ಮೀಟ್ ಆಗಿದ್ದೀವಿ ಇವತ್ತು ಫಂಕ್ಷನಲ್ಲಿ. ತುಂಬ ಖುಷಿಯಾಗುತ್ತೆ. ಎಲ್ಲರೂ ಯಾರು ಇರೋ ಮುಖ ಕಾಣಿಸ್ತಾರೆ. ವೆಂಕಟೇಶನವರು, ಮಾಗಡಿ ವೆಂಕಟೇಶನವರು ಮತ್ತು ಕೆ ಪಿ ಹರೀಶ್ ಅವರು ಬಂದರು. ಮತ್ತು ಕೆಂಪಣ್ಣವರು, ವಿಜಯಣ್ಣ ಇವ್ರು ನೋಡಿ ಶಾರ್ಟ್ ವೀಡಿಯೋಸಲ್ಲೆಲ್ಲ ಮಾಡ್ತಾರೆ. ಇವ್ರ ನೇಮ್ ನಂಗೆ ಗೊತ್ತಾಗಲಿಲ್ಲ, ಸಾರಿ. ಸುಧಾ ಅಮ್ಮ, ರವಿ ಅಣ್ಣ, ನಂದೀಶ್ ಅವರು ಹಿಂದೆ ಇರೋದು, ಕೆ ಪಿ ಹರೀಶು, ವೆಂಕಟೇಶನ ಪಕ್ಕ ಇರೋರು, ವಿಜಯಣ್ಣ, ಹಿಂದೆ ಗಗನ್ ಇದ್ದಾರೆ. ಕೆಂಪಣ್ಣವರು ಫಂಕ್ಷನಲ್ಲಿ ಸಿಕ್ಕಿದ್ದಾರೆ. ಥ್ಯಾಂಕ್ ಯು ಅಣ್ಣ ಸಿಕ್ಕಿದ್ದಕ್ಕೆ. ಕೆಂಪನಗಿರಿ ನಿಮ್ದೊಂದು ಸೂಪರ್ ಡೂಪರ್ ಇದು ತೋರಿಸ್ತೀನಿ ಬನ್ನಿ. ಫೇಮಸ್ ಆಗಿರೋ ಅಂತ ನಿಮ್ಮ ಫ್ಯಾನ್. ಇವರು ರವಿ ಕನ್ನಡಿಗ ಮತ್ತು ಹಿಂದೆ ರವಿ ಅಣ್ಣ. ರವಿ ಕನ್ನಡಿಗ ತುಂಬ ಕ್ಲೋಸ್ ಫ್ರೆಂಡ್ಸು ನನಗೆ. ಹರಿ ಮತ್ತು ಅನು, ಪ್ರವೀಣ್, ನಮ್ಮದೇ ಒಂದು ಟೀಮ್ ಇದೆ. ತುಂಬ ವರ್ಷದ ಫ್ರೆಂಡ್ಸ್ಗಳು ಟಿಕ್ಟಾಕಿಂದಲೂ ನಾವೆಲ್ಲ. ಮತ್ತು ಅಭಿ ಜಗ್ಗೇಶ್ ಬಂದರು, ಚತ್ರ ಭಟ್ ಅಣ್ಣ ಬಂದರು. ಅವ್ರ ಜೊತೆ ಮಾತಾಡ್ತಾ ಇದ್ವಿ, ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅಭಿ ಜಗ್ಗೇಶ್ ಮತ್ತು ರಶ್ಮಿ ನಿಮಗೆ ಗೊತ್ತೇ ಅಲ್ವಾ. ಮತ್ತು ಊಟ ಎಲ್ಲ ನೋಡಿ, ಸ್ವೀಟ್ ಊಟ ತುಂಬ ಚೆನ್ನಾಗಿತ್ತು. ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಊಟ ಕೂತಾಗ ಮಾಡ್ಕೊಂಡಿರೋ ವಿಡಿಯೋ ಇದು. ಚತ್ರ ಭಟ್ ಅಣ್ಣ ರಾಮಿ ಅವ್ರಿಗೆ ತುಂಬ ಕ್ಲೋಸ್ ಫ್ರೆಂಡ್, ಬಂದು ಮಾತಾಡಿಸ್ತಾ ಇದ್ದಾರೆ. ಸೇಡ್ ಹೊಡಿತ ಕಾಣ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಇವ್ರು ನೋಡಿ ರೇಣುಗೌಡ ಮತ್ತು ಬ್ಲೀಶ್ ಅವ್ರೇನು ಮಾಡ್ತಾರೆ ಸರಿ. ಮತ್ತು ಇವರು ನಮ್ಮ ಟಗರೇಶ್ವರ ಮತ್ತು ಇವ್ರು ಕೇರ್ಪೇಟೆ ಕನ್ನಡ ಅಂತ ಹೇಳಿದೆ. ರೇಷ್ಮೆ ಆಂಟಿ ಜೊತೆ ಮಾಡ್ತೀವಿ. ಹಾಯ್ ಮಾನ್ಯ ಅವರು, ನಾನೇ ಕಿರಣ್ ಅಣ್ಣ, ಇವರು ನಮ್ಮ ದಿಬ್ಬಿ ಚತುರ ಭಟ್ ಸರು, ಪ್ರದೀಪ್. ಸರ್ ನಿಮ್ಮ ಹೆಸರು ಗೊತ್ತಾಗ? ಹರ್ಷ. ಹಾಯ್ ಅನು ಸಿಸ್ಟರ್ ಗೊತ್ತು. ಇವರು ನೋಡಿ ಇಲ್ಲಿ ಶಿವಪುರದಲ್ಲಿ ಕರಡಿ ಬಿಟ್ಟಂಗೆ ಒಬ್ಬರು
ಗೊತ್ತು ಊಟ ಮಾಡೋಕೆ ಕಷ್ಟನಾ? ಮತ್ತು ಇವರು ರೇಷ್ಮಾ ಆಂಟಿ ಗಡ್ಡಪ್ಪ, ಇವರು ಪ್ರಭು ಶೆಟ್ಟಿ, ಫೇಮಸ್ ಕುಕ್ಕಿಂಗ್ ಅವರು, ಗೊತ್ತಲ್ವಾ ನಿಮಗೆ? ಪ್ರಭು ಒಂದು ಡೈಲಾಗು ಕಟ್ಟಪ್ಪದು ರೇಷ್ಮಾದು ಇಬ್ಬರದು ಯಾವ್ದಾರ ಒಂದು ಡೈಲಾಗು ನಮ್ಮ ಕೆಂಪಣ್ಣದು ನಿಮ್ಮದೇ ಒಂದು ಹೊಡೀರಿ ನಾನು ಹೊಡಿ ಹಾಯ್ ಫ್ರೆಂಡ್ಸ್. ಹೊಡಿ ಬಿಡ 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 ಹಾಯ್ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತು ಮಂಜಣ್ಣ ಅವ್ರ ಮಕ್ಕಳು ಶಾಸ್ತ್ರ ಅರ್ಶಿನ ಸರ್ ಇವತ್ತು ಬಂದು ಮಂಜಣ್ಣ ಮತ್ತೆ ಶಾಸ್ತ್ರ. ಕರೆಕ್ಟ್ ನೀವು ಹೇಳಿದ್ದು ಹಾಂ ಇದು ನಮ್ಮೂರೇ, ನಮ್ಮ ಏರಿಯಾ. ಇದು ಬಂದು ನಮ್ಮ ಏರಿಯಾ. ಹಾಂ ಹ್ಞೂ ಮನೆ ಇದೆ. ಹಾಂ ಪಿನ್ ಕೋಡು ಮನೆ ಅಡ್ರೆಸ್ಸು ಅಲ್ಲ ಅಷ್ಟೇ ಹಾಂ ಕಮಾನ್ ಟೇಕ್ ಇವತ್ತು ಮಂಜಣ್ಣ ಮತ್ತು ಶಿಶು ಮೇಡಮ್ ಹೊಸಕೆ ಶಾಸ್ತ್ರ ಎಲ್ಲರೂ ಹರಿಸಿ ಹಾರೈಸಿ ಆಮೇಲೆ ಆ ಪಾಪ ಒಳ್ಳೇದಾಗಲಿ ಅಂತ ಎಲ್ಲರೂ ಹರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಡೀತಿರೋದು ಉತ್ತರಳ್ಳಿಯಲ್ಲಿ ನಾವಿರೋ ಮನೆ ಹತ್ರ. ತುಂಬ ಖುಷಿ ಆಗ್ತದೆ. ಇವಾಗ ತಿನ್ನೋದೊಂದು ಬಾಕಿ, ಎಲ್ಲ ತಿಂದಾಗ ನಾವು ತಿಂತಾ ಇದ್ದೀವಿ. ವೆರಿ ಗುಡ್ ಹೊಡಿರಿ ಚಪ್ಪಾಳೆ ರೇಷ್ಮಾ ಇಷ್ಟು ದೊಡ್ಡ ಡೈಲಾಗ್ ಹೊಡೆದಿರೋದಕ್ಕೆ ಮತ್ತು ಇವರು ದಾವಣಗೆರೆ ಜೋಡಿ ಅನು ಕಿರಣ್ ಅಂತ ಇವ್ರದ್ದೇ ಪೇಜ್ ಇದೆ. ನಮಗೆ ಇವರು ತುಂಬ ವರ್ಷದ ಫ್ರೆಂಡ್ಸ್ ಹೇಳ್ಬೇಕಂದ್ರೆ. ಶಿವು ನಾವು ತುಂಬ ಗೊತ್ತಿರೋರೆ ಇವರೆಲ್ಲ. ನಮಗೆ ಇವ್ರ ಮನೆಗೆ ಹೋಗಿದ್ದೀವಿ ನಾವು ದಾವಣಗೆರೆ. ನೀನು ಹೋಗಿ ಬಟ್ಟೆ ಹೋಟ್ಲಲ್ಲಿ ರೊಟ್ಟಿ ಎಲ್ಲ ಹಾಕ್ಬೇಕಲ್ಲ, ಏನ್ ಮಾಡ್ತೀರಾ ಅವಾಗ? ಹೋಟೆಲಲ್ಲಿ ರೊಟ್ಟಿ ಹಾಕ್ಬೇಕಲ್ಲ, ಕ್ಯಾಶಿಯರ್ ಅಷ್ಟೇನಾ? ನಿಮ್ಮ ಅದಕ್ಕೆ ರೊಟ್ಟಿ ಎಲ್ಲ ಹಾಕ್ತಾರೆ ತಾನೆ? ಇವರೆಲ್ಲ ಸಿಕ್ಕಿದ್ದು ಒಂಥರ ಖುಷಿನೇ ಅನ್ಬೋದು. ಬರೀ ಫೋನಲ್ಲಿ ಎಲ್ಲ ನೋಡಿರ್ತೀವಿ, ಬಟ್ ಎದುರುಗಡೆ ಸಿಗೋದು ತುಂಬ ಕಷ್ಟ ಅಲ್ವಾ? ಎಲ್ಲರೂ ಒಂದೇ ಕಡೆ ಸಿಗೋದು ಕಷ್ಟ. ಎಲ್ಲ ತುಂಬ ಖುಷಿ ಆಯಿತು. ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ಮತ್ತು ಇವರು ದೀಪು ವರಳೇಶ್, ಅವರು ಇನ್ಸ್ಟಾದಲ್ಲಿ ಫೇಮಸ್ ಇದ್ದಾರೆ. ಬಿಂದು ಅಂತ ಇವ್ರ ಜೊತೆ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡ್ವಿ. ದೀಪು ಇವ್ರನ್ನೆಲ್ಲ ನಾನು ಫಸ್ಟ್ ಟೈಮೇ ನೋಡಿದ್ದು, ಫಸ್ಟ್ ಟೈಮ್ ಮೀಟ್ ಆಗಿದ್ದು. ಈ ವಿಡಿಯೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ. ಇನ್ಸ್ಟಾ ಪೇಜ್ ID ಕೂಡ ಮೆನ್ಷನ್ ಮಾಡಿದ್ದೀನಿ ಬಯೋದಲ್ಲಿ. ಎಲ್ಲರೂ ಒಂದು ಸರಿ ನೋಡಿ, ಅಲ್ಲೊಂದು ಸಾರಿ ವೀಡಿಯೋಸ್ ಎಲ್ಲ ನೋಡಿ, ಚೆನ್ನಾಗಿ ಬಂದಿದೆ ವೀಡಿಯೋಸು. ಓಕೆ, ಫಂಕ್ಷನ್ ಎಲ್ಲ ಮುಗೀತು. ಮತ್ತು ಇನ್ಸ್ಟಾದಲ್ಲಿ ರೇಷ್ಮಾ ಸಿಸ್ಟರ್ ಜೊತೆ ಒಂದು ವಿಡಿಯೋ ಹಾಕಿರೋದಕ್ಕೆ ತುಂಬ ಬೇಡಾಗಿ ಹೇಳ್ತಾ ಇದ್ದೀರಾ. ಹೊರಗಡೆ ಅವರೆಲ್ಲ ಬೇರೆ ಥರ ನೀವು ತಿಳ್ಕೊಂಡಿರ್ಬೋದು, ಬಟ್ ನಮ್ಮ ಜೊತೆಯಲ್ಲಿದ್ದಾಗ ಯಾರೂ ಆ ಥರ ಕೆಟ್ಟದಂಗೆ ನಡ್ಕೊಳ್ಳಲ್ಲ. ಅದರಿಂದಾಗಿ ನಾವು ನಮ್ಮ ಪಾಡಿಗೆ ನಮ್ಮ ಫಂಕ್ಷನ್ಗೆ ಹೋಗಿದ್ವಿ, ಅವರು ಅವ್ರ ಪಾಡಿಗೆ ಬಂದಿದ್ದರು, ಸಿಕ್ಕಿದ್ವಿ, ಫೋಟೋ ವಿಡಿಯೋ ತೊಗೊಂಡಿದ್ದೀವಿ ಅಷ್ಟೇ. ಬೇರೆ ಥರ ಯಾರೂ ತಪ್ಪಾಗಿ ತಿಳ್ಕೊಬಾರ್ದು ಅಂದ್ಕೊತೀನಿ. ಒಬ್ಬರ ಬಗ್ಗೆ ಗೊತ್ತಿಲ್ದಿರ ಯೋಚನೆ ಮಾಡಿ ಮಾತಾಡಬೇಕು ಅಂದ್ಕೊತೀನಿ. ಸೊ ಆನ್ ದ ವೇ ಬರ್ತಾಯಿದ್ದು ಜಯನಗರ ರೋಡು ಈ ಥರ ಇತ್ತು. ಮೇ ಬಿ ದಸರಾ ದೀಪಾವಳಿ ಟೈಮ್ಗೆ ಈ ಥರ ಡೆಕೋರೇಷನ್ ಮಾಡಿದ್ರು ಅನಿಸುತ್ತೆ. ಒಂಥರ MG ರೋಡ್ ಥರ ಕಾಣಿಸ್ತಾ ಇತ್ತು. ಸೂಪರಾಗಿತ್ತು ಮಾತ್ರ. ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ನೋಡಿ, ಇವರೆಲ್ಲ ಇನ್ಸ್ಟಾ ಯೂಸರ್ಸು, ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗೋಣ. ಈ ವ್ಲಾಗು ಇಲ್ಲಿಗೆ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಆದಷ್ಟು ಜಾಸ್ತಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ತಪ್ಪದೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಆಲ್.